ಒಂದು ಸಸ್ಪೆನ್ಸು ಏನಾಗ್ಬೋದು ಅನ್ನೋದು ಒಂದು ತೋರಿಸ್ತಾರೆ ಸಿನಿಮಾಲಿ. ಐ ಥಿಂಕ್ ಒಂದು ಸೆಕೆಂಡ್ ಹಾಫು ಒಂದು ಸಿನಿಮಾನಲ್ಲಿ ಒಂದು ಕ್ಲೈಮ್ಯಾಕ್ಸ್, ಒಂದು ಸೆಕೆಂಡ್ ಹಾಫ್ ಅಂತ ನಾವು ಏನು ಕರಿತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಎಂಟರ್ಟೈನ್ಮೆಂಟು, ಒಂದು ಕತೆ ಅಂತ ಸ್ಟಾರ್ಟ್ ಆಗುತ್ತೆ, ಒಂದು ಓಪನಿಂಗ್ ಅಂತ ಇರುತ್ತೆ. ಬಟ್ ಇಂಟರ್ವಲ್ ಬ್ಲಾಕು ಏನಾಗ್ಬೋದು, ಇದು ಕತೆ ಎಲ್ಲಿಗೆ ತೊಗೊಂಡೋಗುತ್ತೆ ಅಂತ ಒಂದು ಇಂಟರ್ವಲ್ ಬ್ಲಾಕು ಎಷ್ಟು ಮುಖ್ಯನೋ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಕಿರಣ್ ಅವರು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸು ನನಗೆ ತುಂಬ ಇಷ್ಟ ಆಗಿದ್ದು. ಒಂದು ಟ್ವಿಸ್ಟು, ಒಂದು ಸಿನಿಮಾ ಹಿಂಗೆ ಕುತ್ಕೊಂಡು ಹಿಂಗೆ ನೋಡೋವಾಗ ಸಡನ್ನಾಗಿ ಹಿಂಗೆ ಎದ್ದು ನೋಡ್ತೀವಿ, ಏನಪ್ಪ ಹಿಂಗೆ ಆಗ್ತಿದೆಯಾ ಅಂತ. ಸೊ ಐ ಥಿಂಕ್ ಅದು ಸೆಕೆಂಡ್ ಅಪೂರ್ವರಾಗಿರ್ಬೋದು. ಅವ್ನು ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ನಾಯಕ ನಟನಾಗಿ ಈ ಸಿನಿಮಾ ನಟಿಸಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅವ್ರೊಂದು ಪೋಸ್ಟ್ ಹಾಕಿದ್ರು, ಎಷ್ಟೋ ವರ್ಷಗಳ ನಂತರ ಅವರು ಗಾಂಧಿನಗರದಲ್ಲಿ ಅವ್ರದ್ದೊಂದು ಕಟೌಟ್ ಬಂದೈತೆ ಅಂತ. ಸೊ ಖುಷಿ ಆಗ್ತದೆ ಅವ್ರು ನಾಯಕ ನಟನಾಗಿ ಈ ಸಿನಿಮಾಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಅವ್ರು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲನೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ಎ ವೆರಿ ಟಫ್ ಜಾಬ್, ಬಟ್ ಈಸ್ ಕ್ಯಾರಿಡ್ ಇಟ್ ವೆರಿ ವೆಲ್. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅಪೂರ್ವ ಅವರು ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಲಿ ಒಂದು ಗ್ಲಾಮರ್ ಆಗಿರ್ಬೋದು, ಇಲ್ಲ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, 3 ಶೇಡ್ ಇರೋಂಥ ಒಂದು ಪಾತ್ರದಲ್ಲಿದ್ದಾರೆ. ಆ್ಯಂಡ್ ನವರಸನ್ಸ್ ಅವರು ಪ್ರೊಡ್ಯೂಸರು ಅನ್ಎಕ್ಸ್ಪೆಕ್ಟೆಡು, ಯಾಕಂದರೆ ಬರೀ ಇದಕ್ಕೆ ಹಣ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ನಟನೆ ಮಾಡಿದ್ದಾರೆ. ಸೊ ಅವ್ರಿಗೂ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ, ಚಂದನ್ ಅವ್ರದ್ದು ಮತ್ತು ಅವ್ರದ್ದು ನವರಸನ್ ಅವ್ರದ್ದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅದು. ಆ್ಯಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ, ಆ್ಯಂಡ್ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಆ್ಯಂಡ್ ಸಿನಿಮಾದ ಮೇಕಿಂಗು PKS ದಾಸ್ ಅವರು ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಪ್ರತಿಯೊಂದು ಫ್ರೇಮನ್ನು ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರು ಸಿನಿಮಾನಲ್ಲಿ ಯಾರು ಮಾಡಿದ್ರು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು. ಐ ಥಿಂಕ್ ಓಪನಿಂಗ್ 2 ಸಾಂಗ್ ಅಂತೂ ತುಂಬ ಕ್ಯಾಚ್ ಆಗಿದೆ. ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನು ಸಾಂಗ್ ಅಂತ ನೀವು ಹೇಳ್ತೀವಿ, ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಒಳ್ಳೆ ಇನ್ವಿಟೇಷನ್ ಅಂದರೆ ಸಾಂಗ್ಸು. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದೈತೆ. ಹಾಗೂ ನನ್ನ ಗೆಳೆಯರಾದ ಸಂಜಯ್ ಗೌಡ್ರು ಅವರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾಲಿ. ಸೊ ವಿಶಿಂಗ್ ದಮ್ ಆಲ್ಸೋ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಎಲ್ಲ ಒಳ್ಳೆಯದಾಗಲಿ. ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಕಡೆ ಒಂದು ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಸದಾ ಈ ಚಿತ್ರತಂಡ ಮೊದಲಾಗಿದೆ.